ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನ್ಯೂ ವಿಡಿಯೋ ಏನಂದರೆ, ನಮ್ಮ ಅಪ್ಪ ಬೆಳಗ್ಗೆ ಎದ್ದು ವಾಕಿಗೆ ಹೋಗಿದ್ರು. ನಾನು ಸ್ವಲ್ಪ ಬೇಗ ಎದ್ದೇಳಿದೆ. 5:30 5:25 ಅಷ್ಟರಲ್ಲಿ ನಾನು ಎದ್ದೆ. ಮತ್ತು ನನ್ನ ಸ್ಕ್ರೀನ್ ತೆಗೆದಿದ ತಕ್ಷಣ ಫುಲ್ಲು ಡಾರ್ಕ್ ಆಗೋಗಿತ್ತು. ನನಗೆ ಎಕ್ಸಾಮ್ ಇದ್ದರಿಂದ ನಾನು ಓದ್ಕೊಬೇಕು ಅಂತ ಬೇಗ ಎದ್ದಿದ್ದೆ. ಇಲ್ಲಿ ಫುಲ್ಲು ನೈಟ್ ಥರನೇ ಕಾಣಿಸ್ತಾ ಇತ್ತು ನನಗೆ. ನನ್ನ ಬೆಡ್ಶೀಟೆಲ್ಲ ಸರಿ ಮಾಡಿ, ನಮ್ಮಮ್ಮ ಇದ್ದಿಲ್ಲ. ನಮ್ಮಮ್ಮ ಇದ್ದರೆ ನಮ್ಮಮ್ಮನೇ ಮಾಡ್ತಾಯಿದ್ರು, ಬಟ್ ನನ್ನ ಪ್ಲೇಸ್ನ ನಾನೇ ಮಾಡ್ಕೊತಿದ್ದೆ. ಇವತ್ತು ನಮ್ಮಮ್ಮ ಲೇಟಾಗಿ ಎದ್ದಿದ್ರು. ಸ್ವಲ್ಪ ವಾಕಿಗೆ ಹೋಗೋಕ್ಕೆ ಟೈಮ್ ಆಗಿತ್ತು, ಅದಕ್ಕೆ ಬೇಗ ಎದ್ದು ಹೋಗ್ಬಿಟ್ರು. ನಾನು ಕರ್ಟನ್ ತೆಗೆದು ನೋಡಿದ್ರೆ ಫುಲ್ಲು ನೈಟ್ ಆಗಿತ್ತು. ಮತ್ತು ನಾನು ನಮ್ಮಮ್ಮ ಜಾಗನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜಾಗನೂ ಕ್ಲೀನ್ ಮಾಡಿಬಿಟ್ಟು ನಾನು ಲೈಟ್ ಆನ್ ಮಾಡಿಕೊಂಡೆ. ಬಿಕಾಸ್ ನೈಟ್ ಥರ ಇತ್ತು. ನಾನು ಕರ್ಟನ್ ತೆಗೆದ್ರೂ ಇವಾಗ ಲೈಟು ನಮ್ಮ ಮನೆಗೆ ಬೀಳಲ್ಲ. ನೆಕ್ಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಮಾರ್ನಿಂಗ್ ಸ್ಲಿಪ್ಪರ್ ಹಾಕ್ಕೊತೀನಿ. ಬಿಕಾಸ್ ಕೋಲ್ಡ್ ಇರುತ್ತೆ, ಫುಲ್ಲು ಟೈಲ್ಸ್ ಎಲ್ಲ ಕೋಲ್ಡ್ ಇರುತ್ತೆ. ಲೈಕ್ ಐಸ್ ಕ್ಯೂಬ್ಸ್ ಮೇಲೆ ನಿಂತ್ಕೊಂಡಂಗೆ ಆಗುತ್ತೆ. ಅದಕ್ಕೆ ನಾನು ಮನೇಲಿ ಒಳಗಡೆ ಹಾಕೋ ಸ್ಲಿಪ್ಪರ್ನೂ ಇಟ್ಕೊಂಡಿದ್ದೀನಿ. ನಾನು ಅದನ್ನ ಹಾಕ್ಕೊತೀನಿ. ಯಾವಾಗ ಕೋಲ್ಡ್ ಅನಿಸುತ್ತೋ ಆವಾಗ ಹಾಕ್ಕೊತೀನಿ. ನೆಕ್ಸ್ಟ್ ನಮ್ಮಮ್ಮ ಯಾವಾಗಲೂ ಈ ಡೋರ್ನ ಕ್ಲೋಸ್ ಮಾಡಿರ್ತಾರೆ. ಬಿಕಾಸ್ ಏನಾದರೂ ಸೌಂಡ್ ಬಂದರೆ ನಾನು ಎದ್ದೇಳ್ತೀನಿ ಅಂತ. ನಾನಿಲ್ಲಿ ಹಾಲ್ಗೆ ಬಂದುಬಿಟ್ಟು ಅಲ್ಲೂ ಲೈಟ್ ಆನ್ ಮಾಡಿಬಿಟ್ಟು ನಾನು ಸ್ವಲ್ಪ ಯೋಗ ಥರ ಹಂಗೆ ಮೂವ್ಮೆಂಟ್ ಮಾಡಿಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಲೇಟಾಗಿದ್ದರಿಂದ ಅವರು ವಾಕಿಗೆ ಹೋಗಬೇಕಾಗಿತ್ತು. ನಾನೇ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿದೆ. ಬಿಕಾಸ್ ಅವ್ರು ಬೆಳಗ್ಗೆ ಲೇಟಾಗಿ ಎದ್ದಿದ್ದರಿಂದ ಟೈಮ್ ಆಗೋಗಿತ್ತು. ಅವ್ರಿಗೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಅವರಿಬ್ಬರು ಹೋದರು. ನಾನಿವಾಗ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಿದ್ದೆ. ಬೆಳಗ್ಗೆ ರೆಡಿ ಆಗೋಕ್ಕೆ ಅವರೆಲ್ಲ ಒಂಥರ ಮೆಸ್ಸಪ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನೀವೇ ನೋಡ್ಕೊಂಬನ್ನಿ. ನಮ್ಮ ಹೋಮ್ ಥಿಯೇಟರ್ ಎಲ್ಲ ಡಸ್ಟಿಂಗ್ ಮಾಡಿದೆ. ನಮ್ಮ ಟೇಬಲ್ಲು ಡಸ್ಟಿಂಗ್ ಮಾಡಿದೆ. ಮತ್ತು ಸೋಫಾನು ಕ್ಲೀನ್ ಮಾಡಿದೆ. ಬರೋಷ್ಟರಲ್ಲಿ ನಮ್ಮಮ್ಮಂಗೆ ಸರ್ಪ್ರೈಸ್ ಕೊಡೋಣ, ನಮ್ಮ ಅಪ್ಪಂಗೆ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೀವು ಗೈಸ್ ನೀವೇ ನೋಡ್ಕೊಂಬನ್ನಿ. ಮತ್ತು ನಮ್ಮ ಬ್ಯಾಗ್ನೂ ಕ್ಲೀನ್ ಮಾಡಿಕೊಂಡೆ. ಎಲ್ಲ ನ್ಯಾಪ್ಕಿನ್ ಎಲ್ಲ ನೆನ್ನೆ ತೆಗೆದಿದ್ದಿಲ್ಲ. ಬಿಕಾಸ್ ನನಗೆ ಡ್ಯಾನ್ಸ್ ಕ್ಲಾಸ್ ಇತ್ತು, ಲೇಟ್ ಆಯಿತು ಬರೋದು. ಮತ್ತು ಹಂಗೆ ಬಂದುಬಿಟ್ಟು ಎಲ್ಲ ಮಾಡಿ ಲಂಚ್ ಡಿನ್ನರ್ ಎಲ್ಲ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. ಅದಕ್ಕೆ ಕ್ಲೀನ್ ಮಾಡೋಕ್ಕಾಗಿದ್ದಿಲ್ಲ. ಮತ್ತು ಇಲ್ಲಿ ಹೆಲ್ಮೆಟ್ ಎಲ್ಲ ಎತ್ತಿಕ್ದೆ ನಾನು. ಇವತ್ತು ನಮ್ಮ ಅಪ್ಪ ಅಮ್ಮ ಲೇಟಾಗಿದ್ದರಿಂದ ನನಗೆ ಎಲ್ಲ ಮಾಡೋಕ್ಕಾಯಿತು. ಬಟ್ ಐ ಆಮ್ ಎಂಜಾಯಿಂಗ್ ದಿಸ್ ವರ್ಕ್ಸ್. ಏನಕ್ಕಂದರೆ ನನಗೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ನಮ್ಮ ಅಪ್ಪ ಅಮ್ಮಂಗೆ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ. ಸೋಫಾ ಎಲ್ಲ ಡಸ್ಟಿಂಗ್ ಮಾಡಿದೆ ಗೈಸ್. ಇವತ್ತಂತೂ ಫುಲ್ ಎಕ್ಸೈಟೆಡ್ ಆಗೋಗಿದ್ದೆ ನಾನು ನಮ್ಮಮ್ಮಂಗೆ. ಮತ್ತು ಇಲ್ಲಿದು ಕರ್ಟನ್ ತೆಗೆದ್ರೆ ಹಂಗೆ ನೈಟಾಗೇ ಇತ್ತು. ಅದಕ್ಕೋಸ್ಕರ ನಾನು ಒಬ್ಬಳೇ ಇದ್ದೀನಿ. ಅದಕ್ಕೆ ನನಗೆ ಭಯ ಆಗುತ್ತೆ. ಅದಕ್ಕೋಸ್ಕರ ನಾನು ಕರ್ಟನ್ ತೆಗೆದಿಲ್ಲ. ಅಲ್ಲೇ ಇತ್ತು. ಏನಕ್ಕಂದರೆ ಇಟ್ ವಾಸ್ 5:30. ಎಲ್ಲ ಡಸ್ಟಿಂಗ್ ಮಾಡಿದೆ ಹಾಲ್ದು. ಮತ್ತು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಮತ್ತು ನನಗೆ ಓದ್ಕೊಳ್ಳೂ ಬೇಕಾಗಿತ್ತು. ನಾನು ಕಿಚನ್ ಕ್ಲೀನ್ ಮಾಡುವಾಗ ಇಲ್ಲೆಲ್ಲ ಮ್ಯಾಟೆಲ್ಲ ತೆಗೆದೆ. ಬಟ್ ಫಸ್ಟ್ ಕಿಚನ್ದು ಸೆಲ್ಫ್ ಎಲ್ಲ ಮೆಸ್ಸಿ ಆಗೋಗಿತ್ತು. ನಾನು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಪ್ರೆಸ್ ದ ಬೆಲ್ ಬಟನ್. ಇವತ್ತಿನ ವಿಡಿಯೋ ಮುಗ್ದೋಯ್ತು. ಆದರೆ ಇನ್ನು ಪಾರ್ಟ್ 2 ಬೇಕಂದರೆ ಪಾರ್ಟ್ 2 ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ ಬಾಯ್. ಇಷ್ಕಿ ಆಲ್.